Hello everyone, this is Asha and you are watching Math Ganit YouTube channel. ಇವತ್ತಿನ ಕ್ಲಾಸ್ನಲ್ಲಿ ಪೆರಿಮೀಟರ್ ಆ್ಯಂಡ್ ಏರಿಯಾ ಲೆಸನ್ನಿನ ಎಕ್ಸಸೈಸ್ 9.1 ಕ್ವಶನ್ ನಂಬರ್ 5 ಇಂದ ಕ್ವಶನ್ ನಂಬರ್ 8 ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. PQRS is a parallelogram ಫಿಗರ್ 9.14. ನೋಡಿ ಫಿಗರ್ ಇಲ್ಲಿ ಕೊಟ್ಟಿದ್ದಾರೆ 9.14. ಈ ಫಿಗರನ್ನು PQRS ಏನಿದೆ ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ತಿದ್ದಾರೆ. QM is the height from Q to SR. ನೋಡಿ QM ಅನ್ನೋದು ಏನು, ಇದು ಹೈಟು ಫ್ರಮ್ Q to SR ಇನ ಹೈಟ್ ಇದು. ಆ್ಯಂಡ್ QN is the height from Q to PS. QN ಅನ್ನೋದು ಒಂದು ಹೈಟು, Q to PSಗೆ ಹೈಟ್ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇಫ್ SR is equals to 12 ಸೆಂಟಿಮೀಟರ್ ಆ್ಯಂಡ್ QM is equals to 7.6 ಸೆಂಟಿಮೀಟರ್ ಫೈಂಡ್. ಈಗ SR ಎಷ್ಟು ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ SR 12 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ QM ಹೇಳಿದ್ದಾರೆ ನೋಡಿ, QM ಇದು ಎಷ್ಟು ಹೇಳಿದ್ದಾರೆ 7.6 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ PQRS. ಹಂಗಿದ್ರೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ PQRS ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ ಕ್ವಶನ್ ನಂಬರ್ 5 ಸೊಲ್ಯೂಷನ್ ಯಾವ ಥರ ಸಾಲ್ವ್ ಮಾಡ್ತಾ ಹೋಗೋದು ಅಂದರೆ, ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಡಾಟಾ PQRS ಈಸ್ ಪ್ಯಾರಲೆಲೋಗ್ರಾಮ್. PQRS ಈಸ್ ಅ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿದ್ದಾರೆ. PQRS ಈಸ್ ಅ ಪ್ಯಾರಲೆಲೋಗ್ರಾಮ್. ಆ್ಯಂಡ್ ಮತ್ತೇನು ಹೇಳಿದ್ದಾರೆ ಅಂದರೆ SR ನೋಡಿ, ಇದು SR ಅಲ್ವಾ. ಸೊ SR ಅನ್ನು ನಾವೇನಂತ ಹೇಳಿ ಕರಿತೀವಿ, ಬೇಸ್ ಅಂತ ಹೇಳಿ ಕರಿತೀವಿ. SR ಈಸ್ ಈಕ್ವಸ್ ಟು ಬೇಸ್, ದಟ್ ಈಸ್ ಈಕ್ವಸ್ ಟು ಹೌ ಮೆನಿ ಸೆಂಟಿಮೀಟರ್ ದೇ ಹ್ಯಾವ್ ಗಿವನ್ ಹಿಯರ್ 12 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು QM ಕೊಟ್ಟಿದ್ದಾರೆ ನೋಡಿ, QM ಅನ್ನೋದೇನು ಹೈಟ್ ಅಲ್ವಾ, ಪ್ಯಾರಲೆಲೋಗ್ರಾಮಿನ ಹೈಟು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ 7.6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ ಸಬ್ ಕ್ವಶನ್ ಎ ಅಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ PQRS. PQRSನ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. PQRS ಏನು ಪ್ಯಾರಲೆಲೋಗ್ರಾಮು. ದೇರ್ ಫಾರ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು, ನಮಗೆ ಆಲ್ರೆಡಿ ಗೊತ್ತಿದೆ ಏನು, ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ 7.6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರುತ್ತೆ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಸಿಗುತ್ತೆ. ಓಕೆ ನೋಡಿ, 12 6 72 ಕ್ಯಾರಿ 7, 12 7 84, 84 ಪ್ಲಸ್ 7 ಈಸ್ 91. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇದೇನಾಗುತ್ತೆ 91.2 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮು 91.2 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ತು. ಸಬ್ ಕ್ವಶನ್ನು ಬಿ ಏನು ಹೇಳಿದ್ದಾರೆ ನೋಡಿ, QN ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸಬ್ ಕ್ವಶನ್ ಬಿ ಅಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ನಿಮಗೆ QN ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಏನು ಕೊಟ್ಟಿದ್ದಾರೆ, PS ಈಸ್ ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. PS ಈಸ್ ಈಕ್ವಲ್ಸ್ ಟು 8 ಸೆಂಟಿಮೀಟರ್. ನೋಡಿ ಇಲ್ಲಿ ನೀವು ಫಿಗರ್ನ ಅಬ್ಸರ್ವ್ ಮಾಡಿದರೆ PS ಅನ್ನೋದು ಬೇಸ್ ಆದರೆ QN ಏನಾಗಿರುತ್ತೆ ಹೈಟ್ ಆಗುತ್ತೆ. ಸೊ ದಿಸ್ ಈಸ್ PS ಈಸ್ ಈಕ್ವಲ್ಸ್ ಟು 8, ಇದೇನು ನಥಿಂಗ್ ಬಟ್ ಬೇಸು. ಆ್ಯಂಡ್ QN ದಿಸ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಪ್ಯಾರಲೆಲೋಗ್ರಾಮ್ ಅಲ್ವಾ. ಹೈಟ್ ಈಸ್ ಈಕ್ವಲ್ಸ್ ಟು H. ಸೊ ಇವಾಗ ಏನು ನಮಗೆ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, QN ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಓಕೆ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಮಗೆ ಎಷ್ಟು ಬಂದಿದೆ 91.2 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ದಟ್ ಈಸ್ ಈಕ್ವಲ್ಸ್ ಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ 8 ಕೊಟ್ಟಿದ್ದಾರೆ, ಹೈಟು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೈಟ್ ಅಂದರೆ ಏನದು, ದಟ್ ಈಸ್ ನಥಿಂಗ್ ಬಟ್ QN. ಓಕೆ, ಈ 8ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಈ 8 H ಜೊತೆ ಏನಾಗಿದೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ. ಸೊ 91.2 ಡಿವೈಡೆಡ್ ಬೈ 8 ಈಸ್ ಈಕ್ವಲ್ಸ್ ಟು H ಅಂತ ಅಂದರೆ ಏನದು QN. ಓಕೆ, ಸೊ ಇಲ್ಲಿ ನೋಡಿ 91.2 8ಇಂದ ಡಿವೈಡ್ ಮಾಡಿದಾಗ ಇಲ್ಲಿ ಡಿವೈಡ್ ಮಾಡಿ ತೋರಿಸ್ತೀನಿ ನೋಡಿ 91.2. ಓಕೆ, 8 1s 8. ಸೊ 9ಅಲ್ಲಿ 8 ಹೋದರೆ 1 ಉಳಿಯುತ್ತೆ. ಈ 1ಅನ್ನು ಕ್ಯಾರಿ ಮಾಡಿ ಕೆಳಗಡೆ, ಇದು 11 ಆಯಿತು. ಅಗೇನ್ 8 1s ಏನಾಗುತ್ತೆ 8. 11ಅಲ್ಲಿ 8 ಹೋದರೆ ಎಷ್ಟು ಬರುತ್ತೆ 3 ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ, ಈ ನಂಬರನ್ನು ಕೆಳಗಡೆ ತಗೊಳ್ಳೋದಕ್ಕೂ ಮೊದಲು ಇಲ್ಲಿ ಏನಿದೆ ಪಾಯಿಂಟ್ ಇದೆ. ಇಲ್ಲಿ ಪಾಯಿಂಟ್ ಇದೆ ಅಂದರೆ ಕೋಶಿಯಂಟಲ್ಲಿ ಪಾಯಿಂಟ್ ಇಟ್ಟು ನೆಕ್ಸ್ಟ್ ಈ ನಂಬರನ್ನು ನಾವು ಕೆಳಗಡೆ ತಗೊಳ್ತೀವಿ. ಇದೆಷ್ಟಾಯಿತು ನಮಗೆ 32 ಆಯಿತು. 8 4s 32. ಓಕೆ, ಸೊ ನಮಗೆ 8 1s ಇಲ್ಲಿ ಎಷ್ಟು ಕ್ಯಾನ್ಸಲ್ ಆಗುತ್ತೆ 11.4 ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ H ಈಸ್ ಈಕ್ವಲ್ಸ್ ಟು 11.4 ಸೆಂಟಿಮೀಟರ್. ಸೊ ಹೈಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಹಿಯರ್, QN ಈಸ್ ಈಕ್ವಲ್ಸ್ ಟು 11.4 ಸೆಂಟಿಮೀಟರ್. ಓಕೆ, ಮೂವ್ ಟು ದ ಕ್ವಶನ್ ನಂಬರ್ 6. ನೋಡಿ ಕ್ವಶನ್ ನಂಬರ್ 6 ಏನು ಹೇಳಿದ್ದಾರೆ, DL and BM ಆರ್ ದ ಹೈಟ್ಸ್ ಆನ್ ದ ಸೈಡ್ಸ್ AB and AD ರೆಸ್ಪೆಕ್ಟಿವ್ಲಿ ಆಫ್ ಅ ಪ್ಯಾರಲೆಲೋಗ್ರಾಮ್ ABCD. ಇಫ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಈಸ್ 1470 ಸೆಂಟಿಮೀಟರ್ ಸ್ಕ್ವೇರ್, AB ಈಸ್ ಈಕ್ವಲ್ಸ್ ಟು 35 ಸೆಂಟಿಮೀಟರ್ ಆ್ಯಂಡ್ AD ಈಸ್ ಈಕ್ವಲ್ಸ್ ಟು 49 ಸೆಂಟಿಮೀಟರ್. ಫೈಂಡ್ ದ ಲೆಂತ್ BM and DL. ನೋಡಿ ABCD ಅನ್ನೋದು ಒಂದು ಪ್ಯಾರಲೆಲೋಗ್ರಾಮು. ಈ ಪ್ಯಾರಲೆಲೋಗ್ರಾಮಲ್ಲಿ ಇದು ಬೇಸು, AB ಅನ್ನೋದು ಬೇಸ್ ಆಗಿದ್ದರೆ ಇದು DL ಅನ್ನೋದು ಏನಾಗಿರುತ್ತೆ ಹೈಟ್ ಆಗಿರುತ್ತೆ. ನೆಕ್ಸ್ಟ್ AD ಬೇಸ್ ಅಂತ ಹೇಳಿ ತಗೊಂಡ್ರೆ ಏನಾಗಿರುತ್ತೆ, ಇದು
ಏನದು ಬಿ ಎಮ್ ಹೈಟ್ ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಎ ಡಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಈ ಪ್ಯಾರಲೋಗ್ರಾಮಿನ ಏರಿಯಾನ ಆಲ್ರೆಡಿ ಕೊಟ್ಟಿದ್ದಾರೆ. ನಿಮಗೆ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಲೆಂತ್ ಆಫ್ ಡಿ ಎಲ್, ದಟ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ಡಿ ಎಲ್ ಆ್ಯಂಡ್ ಹೈಟ್ ಆಫ್ ಬಿ ಎಮ್ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡ್ತೀವಿ, ಕ್ವಶನ್ ನಂಬರ್ 6 ಸೊಲ್ಯೂಷನಲ್ಲಿ ಗಿವನ್ ಡಾಟಾ ಬರ್ಕೊಳ್ತಾ ಹೋಗ್ತೀವಿ. ಸೊ ವಾಟ್ ದೇ ಹ್ಯಾವ್ ಗಿವನ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ದೇ ಹ್ಯಾವ್ ಗಿವನ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, 1470 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 1470 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಕೊಟ್ಟಿದ್ದಾರೆ. ಎ ಬಿ ಈಸ್ ಈಕ್ವಸ್ ಟು ಎಷ್ಟು, 35 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ಎ ಡಿ ಕೊಟ್ಟಿದ್ದಾರೆ. ಎ ಡಿ ಈಸ್ ಈಕ್ವಸ್ ಟು ಎಷ್ಟು ಹೇಳಿದ್ದಾರೆ, 49 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನೋಡಿ, ಇದು ಎ ಬಿ ನಥಿಂಗ್ ಬಟ್ ಇಟ್ ಈಸ್ ವಾಟ್ ಬೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ನಮಗೆ ಈ ಬೇಸಿಗೆ ಹೈಟ್ ಏನಾಗಿರುತ್ತೆ, ಡಿ ಎಲ್. ಸೊ ಡಿ ಎಲ್ ಈಸ್ ಈಕ್ವಸ್ ಟು ಇಲ್ಲಿ ಏನಾಗಿರುತ್ತೆ, ಹೈಟ್ ಆಗಿರುತ್ತೆ. ಇಲ್ಲಿ ಎ ಡಿ ಬೇಸ್ ಅಂತ ಹೇಳ್ತಕ್ಕಂದರೆ ಈ ಬಿ ಎಮ್ ಏನಾಗಿರುತ್ತೆ, ಬಿ ಎಮ್ ಈಸ್ ಈಕ್ವಸ್ ಟು ಏನಾಗಿರುತ್ತೆ, ಇದಕ್ಕೆ ಹೈಟ್ ಆಗಿರುತ್ತೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನಮಗೆ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಸ್ ಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಏರಿಯಾ ಆಲ್ರೆಡಿ ಕೊಟ್ಟಿದ್ದಾರೆ, 1470 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಬೇಸ್ ಕೊಟ್ಟಿದ್ದಾರೆ. ಬೇಸ್ ಎಷ್ಟು ಕೊಟ್ಟಿದ್ದಾರೆ, ಬೇಸ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಹಿಯರ್, ಇಲ್ಲಿ ನೋಡಿ ಬೇಸ್ ಎ ಬಿ ಅಲ್ವಾ, ಇದೆಷ್ಟು ಕೊಟ್ಟಿದ್ದಾರೆ, 35 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಂಟು ಹೈಟ್ ಏನದು ಡಿ ಎಲ್ ಅಲ್ವಾ, ಅದನ್ನು ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 35 ಇಲ್ಲಿ ಡಿ ಎಲ್ಲಿಗೆ ಏನಾಗಿದೆ, ಮಲ್ಟಿಪ್ಲೈ ಆಗಿದೆ. ಈ ಡಿ ಎಲ್ ಏನಿಲ್ಲಿ ಹೈಟ್ ಅಲ್ವಾ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ. ಸೊ 1470 ಡಿವೈಡೆಡ್ ಬೈ 35, ಇಲ್ಲಿ ಸೆಂಟಿಮೀಟರು, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಈಸ್ ಈಕ್ವಸ್ ಟು ಡಿ ಎಲ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಹೈಟ್. ಸೆಂಟಿಮೀಟರು 1 ಸೆಂಟಿಮೀಟರ್ ಕ್ಯಾನ್ಸಲ್ ಆದರೆ ಓನ್ಲಿ ಸೆಂಟಿಮೀಟರ್ ಉಳಿಯುತ್ತೆ. ಇಲ್ಲಿ ನೋಡಿ 35 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಅಂದರೆ ಟೇಬಲ್ 7ಇಂದ. 7 5s 35, 7 2s 14, 7 1s 7, 7 0s 0. ಸೊ ಎಷ್ಟು ಬಂತು, 210 ಡಿವೈಡೆಡ್ ಬೈ 5 ಈಸ್ ಈಕ್ವಸ್ ಟು ಇಲ್ಲಿ ಏನಿದೆ, ಸೆಂಟಿಮೀಟರ್ ಇದೆ, ಡಿ ಎಲ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಹೈಟ್. ಓಕೆನಾ. ಇಲ್ಲಿ 5 1s 5, 5 4s 20, 21ಅಲ್ಲಿ 20 ಹೋದರೆ 1 ಉಳಿತು, ಇಲ್ಲಿ 0 ಆಯಿತು, ಇದು 10 ಆಯಿತು, 5 2s 10. ಸೊ 42 ಸೆಂಟಿಮೀಟರ್ ಉಳಿತು, ಏನು ಡಿ ಎಲ್. ಸೊ ಡಿ ಎಲ್ ಈಸ್ ಈಕ್ವಸ್ ಟು ಹೌ ಮೆನಿ ಸೆಂಟಿಮೀಟರ್, 42 ಸೆಂಟಿಮೀಟರ್ ಆಯಿತು. ಓಕೆನಾ. ನೆಕ್ಸ್ಟ್ ಅದೇ ಥರನೇ ನೋಡಿ, ಇಲ್ಲಿ ಏನು ಹೇಳಿದ್ದಾರೆ, ಎ ಡಿ ಅನ್ನೋದು ಬೇಸ್ ಅಂತ ಹೇಳಿ ತಗೊಂಡ್ರೆ ಅದಕ್ಕೆ ಹೈಟ್ ಏನಾಗಿರುತ್ತೆ, ಬಿ ಎಮ್. ಇದು ನೋಡಿ ಬಿ ಎಮ್ ಹೈಟ್ ಆಗಿರುತ್ತೆ. ಸೊ ಅಗೇನ್ ನಮಗೆ ಗೊತ್ತಿದೆ ಫಾರ್ಮುಲಾ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಸ್ ಟು ಬೇಸ್ ಇಂಟು ಹೈಟ್. ಓಕೆನಾ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮು 1470 ಹೇಳಿದ್ದಾರೆ. ಸೊ ಬೇಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಏನು ಎ ಡಿ ಬೇಸ್ ಅಲ್ವಾ. ಸೊ ಎ ಡಿ ಎಷ್ಟು ಕೊಟ್ಟಿದ್ದಾರೆ, 49 ಕೊಟ್ಟಿದ್ದಾರೆ, 49 ಸೆಂಟಿಮೀಟರು. ಆ್ಯಂಡ್ ಹೈಟ್ ಏನು, ಬಿ ಎಮ್. ಓಕೆ, ನಾವು ನೋಡಿ 49 ಏನಾಗಿದೆ, ಬಿ ಎಮ್ಗೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ. ಮಲ್ಟಿಪ್ಲೈ ಆಗಿರೋದು ರೈಟಿಂದ ಲೆಫ್ಟಿಗೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 1470 ಡಿವೈಡೆಡ್ ಬೈ 49 ಈಸ್ ಈಕ್ವಸ್ ಟು ಬಿ ಎಮ್. ಬಿ ಎಮ್ ಅಂತಂದರೆ ಏನದು, ಹೈಟ್. ಓಕೆನಾ. ಸೊ 7 7s 49, 7 2s 14, 7 1s 7, 7 0s 0. ಓಕೆ. ಸೊ 210 ಡಿವೈಡೆಡ್ ಬೈ 7 ಈಸ್ ಈಕ್ವಸ್ ಟು ಏನಾಯಿತು, ಬಿ ಎಮ್ ಆಯಿತು. 7 1s 7, 7 3s 21, 7 0s 0. ಸೊ ಬಿ ಎಮ್ ಈಸ್ ಈಕ್ವಸ್ ಟು ಏನು, 30 ಸೆಂಟಿಮೀಟರ್ ಆಗಿರುತ್ತೆ. ಓಕೆ. ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ ನೋಡಿ, ಟ್ರಯಾಂಗಲ್ ಎ ಬಿ ಸಿ ಈಸ್ ರೈಟ್ ಆ್ಯಂಗಲ್ಡ್ ಎಟ್ ಎ. ನೋಡಿ ಟ್ರಯಾಂಗಲ್ಲು ಎ ಬಿ ಸಿ ಟ್ರಯಾಂಗಲ್ಲು ಯಾವ ಆ್ಯಂಗಲ್ ಟ್ರಯಾಂಗಲ್ಲು, ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಎಲ್ಲಿ ರೈಟ್ ಆ್ಯಂಗಲ್ ಆಗಿದೆ, ಎ ಹತ್ರ ರೈಟ್ ಆ್ಯಂಗಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ನೋಡಿ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿಗೆ ಎ ಡಿ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಇದೇನಾಗಿರುತ್ತೆ, ಹೈಟ್ ಆಗಿರುತ್ತೆ. ಓಕೆನಾ. ನಾವು ಇಫ್ ಎ ಬಿ ಈಸ್ ಈಕ್ವಸ್ ಟು 5 ಸೆಂಟಿಮೀಟರ್, ನೋಡಿ ಎ ಬಿ ಈಸ್ ಈಕ್ವಸ್ ಟು 5 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಸ್ ಟು 13 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಸ್ ಈಕ್ವಸ್ ಟು 12 ಸೆಂಟಿಮೀಟರ್ ಆದರೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ, ಆಲ್ಸೋ ಫೈಂಡ್ ದ ಲೆಂತ್ ಆಫ್ ಎ ಡಿ. ಏರಿಯಾ ಆಫ್ ದ ಟ್ರಯಾಂಗಲನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಅದ್ರ ಜೊತೆಗೆ ಎ ಡಿ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ ಫಸ್ಟ್ ಟ್ರಯಾಂಗಲನ್ನು ಅಬ್ಸರ್ವ್ ಮಾಡಿ. ಎ ಬಿ ಸಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇಲ್ಲಿ ರೈಟ್ ಆ್ಯಂಗಲ್ ಆಗಿದೆ ಅಂದರೆ ಈ ಟ್ರಯಾಂಗಲನ್ನು ನಾವು ಈ ಥರ ಶಿಫ್ಟ್ ಮಾಡ್ಕೊಂಡ್ವಿ, ಈ ಥರ ಮಾಡ್ಕೊಂಡ್ವಿ ಅಂದರೆ ನೋಡಿ ಇದು ಏನಾಗಿರುತ್ತೆ, ಬೇಸ್ ಆಫ್ ದ ಟ್ರಯಾಂಗಲ್ಲು. ಇದಕ್ಕೆ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ ಅಂದರೆ ಇದೇನಾಗಿರುತ್ತೆ, ಇದು ಹೈಟ್ ಆಗಿರುತ್ತೆ. ಓಕೆನಾ. ಸೊ ನಾವು ಇದನ್ನು ತಗೊಂಬಿಟ್ಟು ಗೊತ್ತಿರೋ ಮೆಷರ್ಮೆಂಟನ್ನು ತಗೊಂಬಿಟ್ಟು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನಮಗೆ ಆಲ್ರೆಡಿ ಗೊತ್ತಿದೆ. ಕ್ವಶನ್ ನಂಬರ್ 7 ಸೊಲ್ಯೂಷನ್ ಯಾವ ಥರ ಬರಿತೀವಿ ಅಂದರೆ ನೋಡಿ, ಗಿವನ್ ಡಾಟಾ ಬರೀಕೊಳ್ತೀವಿ. ಗಿವನ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಈಸ್ ಈಕ್ವಸ್ ಟು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎ ಬಿ ಈಸ್ ಈಕ್ವಸ್ ಟು 5 ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಈಸ್ ಈಕ್ವಸ್ ಟು 13 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಸ್ ಟು 13 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಸ್ ಈಕ್ವಸ್ ಟು
12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಫಾರ್ಮುಲಾ ಏನು, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಓಕೆನಾ, ನಾವಿವಾಗ ಇದನ್ನು ಬೇಸ್ ಅಂತ ಹೇಳಿ, ಎ ಬಿನ ಬೇಸ್ ಅಂತ ಹೇಳಿ ತಗೊಂಡ್ರೆ ಇದೇನಾಗಿರುತ್ತೆ, ಎ ಸಿ ಏನಾಗಿರುತ್ತೆ, ಹೈಟ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ ರೈಟ್ ಆ್ಯಂಗಲ್ ಫಾರ್ಮ್ ಆಗಿರೋದು ಏನಾಗಿರುತ್ತೆ, ಆಲ್ವೇಸ್ ಇದೇನಾಗಿರುತ್ತೆ, ಹೈಟ್ ಆಗಿರುತ್ತೆ. ಸೊ ದೇರ್ ಫೋರ್ ಇಲ್ಲೇನು ಬೇಸ್ ಏನಂತ ತಗೊಳ್ತೀವಿ, ಎ ಬಿ ಇಸ್ ಬೇಸ್ ಆ್ಯಂಡ್ ಎ ಸಿ ಈಸ್ ವಾಟ್, ಹೈಟ್. ಬೇಸ್ ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು 1/2 ಇಂಟು 5 ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆನಾ, 2 1s are 2 6 are 12. ಸೊ ದಟ್ ಈಸ್ ಈಕ್ವಲ್ಸ್ ಟು 5 ಇಂಟು 6, ದಟ್ ಈಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನಮಗೆ ಈಗ ಆಲ್ರೆಡಿ ಏರಿಯಾ ಗೊತ್ತಾಗಿದೆ, ಬಟ್ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ನೋಡಿ ಹೈಟು ಹೆಚ್ಚು ಯಾವುದು, ಎ ಡಿನ. ಅಗೇನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಇದನ್ನು ಹೈಟ್ ಅಂತ ಹೇಳಿ ನಾವು ತಗೊಂಡ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಸೈಡ್ ಯಾವುದು, ಬಿ ಸಿ, ಇದೇನಾಗಿರುತ್ತೆ, ಬೇಸ್ ಆಗಿರುತ್ತೆ. ಏರಿಯಾ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಎಷ್ಟು ಬಂದಿದೆ ಏರಿಯಾ ನೋಡಿ, 30 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಸೊ 30 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಎಷ್ಟಿದೆ, ಇದು 13 ಸೆಂಟಿಮೀಟರ್ ಇಂಟು ಹೈಟ್ ಗೊತ್ತಿಲ್ಲ, ಹೈಟ್ ಏನಿದು, ಎ ಡಿ ಅಲ್ವಾ, ಹೈಟ್ ಈಸ್ ಎ ಡಿ. ಇವಾಗ ನೋಡಿ ಇದು 1 ಇಂಟು 13 ಏನಾಗುತ್ತೆ, 13/2 ಇಂಟು ಹೈಟ್ ಈಸ್ ವಾಟ್, ಎ ಡಿ ಈಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಂಡಾಗ ಏನಾಗುತ್ತೆ, 13/2 ಇದೇನಾಗುತ್ತೆ, 2/13 ಆಗುತ್ತೆ. ಸೊ 30 ಇಂಟು 2/13 ಈಸ್ ಈಕ್ವಲ್ಸ್ ಟು ಹೈಟ್ ಈಸ್ ನಥಿಂಗ್ ಬಟ್ ವಾಟ್ ಹಿಯರ್, ಎ ಡಿ. ಓಕೆ, 32s are 60/13 ಈಸ್ ಈಕ್ವಲ್ಸ್ ಟು ಏನಾಯಿತು, ಹೈಟು, ದಟ್ ಈಸ್ ಎ ಡಿ. ಇವಾಗ 16 ನಾವು 13ಇಂದ ಡಿವೈಡ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಮಾಡ್ತೀನಿ. 13 1s are 13, 13 2s are 26, 13 3s are 39, 13 4s are 52, 13 5s are 65 ಆಗುತ್ತಲ್ವಾ. ಸೊ 52ನ ತಗೊಂಡ್ರೆ ಇಲ್ಲೇನಾಗುತ್ತೆ, 10ನಲ್ಲಿ 2 ಹೋದರೆ 8, 5ಅಲ್ಲಿ 5 ಹೋದರೆ 0. ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇದು ಎಷ್ಟಾಯಿತು, 80 ಆಯಿತು. 13 6 72 ಆಗುತ್ತೆ. ಸೊ ಅಗೇನು ಇಲ್ಲೇನು ಬರುತ್ತೆ, 10ನಲ್ಲಿ 2 ಹೋದರೆ 8 0, ಸೊ 80 ಆಗುತ್ತೆ ಅಗೇನು. ಸೊ ಇದು 4.6 ಸೆಂಟಿಮೀಟರ್ ಆಗುತ್ತೆ. ಇದು ಅಗೇನ್ ಆ್ಯಂಡ್ ಅಗೇನು ರಿಕರಿಂಗ್ ಡೆಸಿಮಲ್ ಆಗಿರೋದ್ರಿಂದ 4.66 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವಿಲ್ಲಿ ಇದರೆಲ್ಲರೂ ಇಡ್ಬೋದು, ಇಲ್ಲ ಹೈಟ್ ಎ ಡಿ ಈಸ್ ಈಕ್ವಲ್ಸ್ ಟು 60/13 ಸೆಂಟಿಮೀಟರ್ ಅಂತ ಈ ಥರನಾರು ಇಡ್ಬೋದು. ಓಕೆನಾ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ 8 ಏನು ಹೇಳಿದ್ದಾರೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 8. ಟ್ರಯಾಂಗಲ್ ಎ ಬಿ ಸಿ ಈಸ್ ಐಸೋಸೆಲೆಸ್ ವಿತ್ ಎ ಬಿ ಈಸ್ ಈಕ್ವಲ್ಸ್ ಟು ಎ ಸಿ ಈಸ್ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್ and BC is equals to 9 centimeter as shown in the figure 9.17. The height AD from A to BC is 6 centimeter. Find the area of the triangle ABC. What is the height from C to AB, that is CE. ನೋಡಿ ಏನನ್ನು ಕೊಟ್ಟಿದ್ದಾರೆ, ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದು ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಟ್ರಯಾಂಗಲ್ ಕೊಟ್ಟಿದ್ದಾರಲ್ವಾ ಎ ಬಿ ಸಿ, ಇದು ಏನು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತಿದ್ದಾರೆ. ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, 2 ಸೈಡ್ಸು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಎ ಬಿ ಈಸ್ ಈಕ್ವಲ್ಸ್ ಟು ಎ ಸಿ ಅಂತ ಹೇಳಿದ್ದಾರೆ. ಇದು 7.5 ಸೆಂಟಿಮೀಟರ್ ಇದೆ, ಇದು 7.5 ಸೆಂಟಿಮೀಟರ್ ಇದೆ. ಆ್ಯಂಡ್ ಬಿ ಸಿ ಈಸ್ ಈಕ್ವಲ್ಸ್ ಟು 9 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾರೆ. ಬಿ ಸಿ ಈಸ್ ಈಕ್ವಲ್ಸ್ ಟು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ದ ಹೈಟ್ ಎ ಡಿ ಫ್ರಮ್ ಎ ಟು ಬಿ ಸಿ, ದ ಹೈಟ್ ಎ ಡಿ ನೋಡಿ, ಎ ಡಿ ಫ್ರಮ್ ಎ ಟು ಬಿ ಸಿ ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. ವಾಟ್ ವಿಲ್ ಬಿ ದ ಹೈಟ್ ಫ್ರಮ್ ಸಿ ಟು ಎ ಬಿ, ದಟ್ ಈಸ್ ಸಿ ಇ. ಅಂದರೆ ಈ ಹೈಟ್ ಎಷ್ಟಾಗಿರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ನಾವು ಫಸ್ಟ್ ಟ್ರಯಾಂಗಲ್ ಎ ಬಿ ಸಿನ ಕನ್ಸಿಡರ್ ಮಾಡಿದರೆ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಟ್ರಯಾಂಗಲ್ ಎ ಬಿ ಸಿ ಇಸ್ ವಿಚ್ ಟೈಪ್ ಆಫ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಆ್ಯಂಡ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಡಿ ಕೊಟ್ಟಿದ್ದಾರೆ. ಎ ಡಿ ಈಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎ ಡಿ ಈಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಇಯರ್, ಹೈಟ್ ಈಸ್. ಆ್ಯಂಡ್ ಬಿ ಸಿ ನೋಡಿ,
ಇಲ್ಲಿ ಬಿ ಸಿ ಈಸ್ ಈಕ್ವಸ್ ಟು 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಿ ಸಿ ಈಸ್ ಈಕ್ವಸ್ ಟು 9 ಸೆಂಟಿಮೀಟರ್. ಇದೇನಾಗಿದೆ, ಬೇಸ್ ಆಗಿದೆ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಓಕೆನಾ, ದಟ್ ಈಸ್ ಈಕ್ವಸ್ ಟು 1/2 ಇಂಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. 2 1s 2 3s, ದಟ್ ಈಸ್ ಈಕ್ವಸ್ ಟು 1 ಇಂಟು 3 ಇಂಟು 9. 1 3s 3, 3 9s 27 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಈಕ್ವಸ್ ಟು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಸ್ ಟು 27 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಮತ್ತು ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ, ಈ ಹೈಟು ಕ್ಯಾಲ್ಕುಲೇಟ್ ಮಾಡಿ, ಸಿ ಇನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಆಲ್ರೆಡಿ ಏರಿಯಾ ಗೊತ್ತಿದೆ, ಬೇಸ್ ಕೊಟ್ಟಿದ್ದಾರೆ. ಇದು ಸಿ ಇ ಹೈಟ್ ಆದರೆ ಅದಕ್ಕೆ ಬೇಸ್ ಏನಾಗಿರುತ್ತೆ, ಎ ಬಿ ಆಗಿರುತ್ತೆ. ಏರಿಯಾ ಆಫ್ ದ ಟ್ರಯಾಂಗಲ್ ಆಲ್ರೆಡಿ ಗೊತ್ತಿದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್ ನಮಗೆ ಗೊತ್ತಿದೆ. ಏರಿಯಾ ಆಫ್ ದ ಟ್ರಯಾಂಗಲ್ ಎಷ್ಟು ಬಂದಿದೆ, 27 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. 1/2 ಇಂಟು ಬೇಸ್ ಕೊಟ್ಟಿದ್ದಾರೆ ನೋಡಿ, ಬೇಸ್ ಅಂದರೆ ಏನು, ಎ ಬಿ, ದಟ್ ಈಸ್ 7.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 7.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟ್ ಏನಾಗಿರುತ್ತೆ ಇಲ್ಲಿ, ಸಿ ಇ ಆಗಿರುತ್ತೆ ನೋಡಿ. ಸಿ ಇ ಈಸ್ ವಾಟ್, ಹೈಟ್. ಸಿ ಇ ಈಸ್ ಹೈಟ್. ಸಿ ಇ ಈಸ್ ಹೈಟ್. ಸಿ ಇ ಆರ್ ಇ ಸಿ ಅಂತಲೂ ಬರಿಬೋದು. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ 1/2 27 ಈಸ್ ಈಕ್ವಲ್ಸ್ ಟು, ಇಲ್ಲಿ 7.5 ಇದೆ ಅಲ್ವಾ, 1/2 ಇಂಟು 7.5 ನಾವೇನು ಮಾಡ್ಕೊತೀವಿ, ಡೆಸಿಮಲನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಂಡೆ 75/10 ಇಂಟು ಸಿ ಇ ಆಯಿತು. ಓಕೆನಾ, ಸೊ ಇಲ್ಲಿ 27 ಈಸ್ ಈಕ್ವಲ್ಸ್ ಟು 1 ಇಂಟು 75 ಈಸ್ 75, 2 ಇಂಟು 10 ಈಸ್ 20 ಇಂಟು ಸಿ ಇ. ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 27 ಇಂಟು 20/75 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸಿ ಇ ಆಗುತ್ತೆ. ಸೊ 2 7s 14, ಕ್ಯಾರಿ 1, 2 2s 4, 4 + 1 ಈಸ್ 5, 1 0 ಇದೆ, 1 0 ಇಟ್ಟರೆ ಇಲ್ಲಿ 75 ಆಗುತ್ತೆ. ಸೊ 75 ಹೌ ಮಚ್, ಇದು 540 ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ನಾವು ಯಾವ ಟೇಬಲಿಂದ ಡಿವೈಡ್ ಮಾಡ್ತಾ ಹೋಗೋಣ ಅಂತಂದರೆ, ಟೇಬಲ್ 5ಇಂದ ಡಿವೈಡ್ ಮಾಡಿದರೆ 5 1s 5, 7ನಲ್ಲಿ 5 ಹೋದರೆ 2 ಉಳಿತು. ಇಲ್ಲಿ ಎಷ್ಟಾಯಿತು, 25 ಆಯಿತು. 5 5s 25, ಅಗೇನ್ 5 1s, ಸೊ 40 ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ, 0 ಹಾಕ್ತೀವಿ. 5 8s 40, 108 ಆಯ್ತಲ್ವಾ. ಸೊ 108/15 ಈಸ್ ಈಕ್ವಲ್ಸ್ ಟು ಏನಾಯಿತು, ಸಿ ಇ ಆಯಿತು. ಸೊ ಇದನ್ನು 15 ಹೌ ಮಚ್, 108, 15ನಲ್ಲಿ 108 ಬರೋದಿಲ್ಲ ಅಲ್ವಾ. 15 1s 15, 15 2s 30, 15 ಇದನ್ನ ಡಿವೈಡ್ ಮಾಡ್ತಾ ಹೋಗೋಣ ನೋಡಿ. 108ಅನ್ನು 15ಇಂದ ಡಿವೈಡ್ ಮಾಡಿದಾಗ 15 5s 75, 15 6s 90, 15 7s 105 ಬರುತ್ತೆ. ಸೊ 8ಅಲ್ಲಿ 5 ಹೋದರೆ 3 0 0, ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 30 ಆಯಿತು. 15 2s ಏನಾಗುತ್ತೆ, 30 ಆಗುತ್ತೆ. ಸೊ 1s ಇಲ್ಲಿ 7.2s ಆಗಿರುತ್ತೆ. ಸೊ ಸಿ ಇ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಹಿಯರ್, ಹೈಟ್, ದಟ್ ಈಸ್ ಈಕ್ವಲ್ಸ್ ಟು 7.2 ಸೆಂಟಿಮೀಟರ್. ಥ್ಯಾಂಕ್ ಯು.